ಇನ್ನು ಬಳ್ಳಾರಿ ಗಲಭೆ ವಿಚಾರವನ್ನೇ ಮುಂದಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸಬೇಕು ಅಂತ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಜನವರಿ 17ನೇ ತಾರೀಕಿನಂದು ಒಂದು ಸಮಾವೇಶ ಅನ್ನುವಂಥದ್ದಂತೂ ಬಹುತೇಕ ಖಚಿತ ಆಗಿದೆ. ಸಮಾವೇಶದ ನಂತರದಲ್ಲಿ ಪಾದಯಾತ್ರೆಗೂ ಕೂಡ ಬಳ್ಳಾರಿ ನಾಯಕರುಗಳು ಸಿದ್ಧತೆಯನ್ನ ನಡೆಸಿದ್ರು. ಆದರೆ ರಾಜ್ಯ ಬಿಜೆಪಿಯಿಂದ ಅದಕ್ಕೆ ಸೂಕ್ತವಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ಬಹುಶಃ ಈ ಇಬ್ಬರು ನಾಯಕರು, ಅದರಲ್ಲೂ ಶ್ರೀರಾಮುಲು ಅವರು ಏನಾದ್ರು ಹೈಲೈಟ್ ಆಗ್ಬಿಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಕಾರಣ ಅಂತ ಬಿಜೆಪಿಯಲ್ಲಿ ಪಿಸು ಗುಸು. ಹಾಗಾದ್ರೆ ಬಳ್ಳಾರಿಗೆ ಸಂಬಂಧಪಟ್ಟಾಗಿನ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಬಿಜೆಪಿಗೆ ಕೆಲ ನಿರ್ಣಯಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಒಂದು ಖಚಿತವಾದಂತಹ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಒಂದು ಪಾದಯಾತ್ರೆ ಮಾಡಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಬೆಳ್ಳಾರಿಯಿಂದ ಬೆಂಗಳೂರು ತನಕ 4 ಜನನ ಬರ್ತಾರೆ ಎಲ್ಲ ನೋಡ್ಬೇಕಲ್ಲ ನಾವು. ನೆಕ್ಸ್ಟ್ ಹೋರಾಟದ ಬಗ್ಗೆ 20 ದಿನಗಳದ್ದು 28 ಆದ್ಮೇಲೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಿಜೆಪಿಯೊಳಗಿನ ಬಳ್ಳಾರಿ ಪಾದಯಾತ್ರೆ ಗೊಂದಲ ಮುಗಿದಂತೆ ಕಾಣ್ತಿಲ್ಲ. ಹೌದು, ಹೀಗೆ ಹೇಳೋದಕ್ಕೂ ಕಾರಣ ಇದೆ. ಏನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಪಾದಯಾತ್ರೆ ಬಗ್ಗೆ ನಿನ್ನೆ ಶ್ರೀರಾಮುಲು ಕೊಟ್ಟಿದ್ದ ಹೇಳಿಕೆಯನ್ನೊಮ್ಮೆ ಕೇಳಿ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ಗೆ ಕಾಪಿ ಒಂದು ಕೊಡ್ತೀನಿ. ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಹೀಗೆ ಜನಾರ್ದನ ರೆಡ್ಡಿ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಶ್ರೀರಾಮುಲು ಪಾದಯಾತ್ರೆ ಬಗ್ಗೆ ತಮಗಿರೋ ಸ್ಪಷ್ಟತೆ ತಿಳಿಸಿದ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದಿನ ನಡೆಯಬೇಕು ಅಂತೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ವಿಷಯ ಅಂದ್ರೆ ಜನವರಿ 17 ಅಂದ್ರೆ ನಾಡಿದ್ದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಪ್ರತಿಭಟನೆ ಮುಗಿದ ಬಳಿಕ ಸೀದಾ ಪಾದಯಾತ್ರೆ ಮಾಡಬೇಕು ಅನ್ನೋದು ಈ ಇಬ್ಬರ ಅಭಿಲಾಷೆ. ಆದ್ರೆ ಇದಕ್ಕೆ ಬಿಜೆಪಿ ರಾಜ್ಯ ಘಟಕ ಒಪ್ಪಿಗೆ ಕೊಟ್ಟಂತೆ ಕಾಣ್ತಿಲ್ಲ. ಹೀಗಾಗಿ ಈ ನಾಯಕರೇ 20ನೇ ತಾರೀಕಿನ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಗೊಂದಲಕ್ಕೆ ಕನ್ನಡಿ ಹಿಡಿದಿದ್ದಾರೆ. ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ 20ನೇ ತಾರೀಕು ಆದಮೇಲೆ 28 ಆದಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಪ್ರತಿಭಟನಾ ವಿಚಾರದಲ್ಲಿ ಪಾದಯಾತ್ರೆ ವಿಷಯದಲ್ಲಿ ದಿನಾಂಕವನ್ನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತೇಳಿ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ ಹೀಗೆ ಪಾದಯಾತ್ರೆ ಬಗ್ಗೆ ಗೊಂದಲ ಇಟ್ಟುಕೊಂಡೇ ನಾಡಿದ್ದು ಬೃಹತ್ ಹೋರಾಟ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಬಿಜೆಪಿಯ ಎಲ್ಲಾ ನಾಯಕರು ಭಾಗಿಯಾಗಲಿದ್ದಾರಂತೆ. APMC ಮಾರ್ಕೆಟಲ್ಲಿ ಮೊದಲ ಹಂತದ ಹೋರಾಟ ಒಂದು ಪ್ರತಿಭಟನಾ ರ್ಯಾಲಿ. ಹಾಗಾಗಿ 17ನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ. ಒಂದು ಬಹಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ. ಈ ಬೆಳವಣಿಗೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಒಂದು ಪಾದಯಾತ್ರೆ ಮಾಡೋದಕ್ಕೆ ನಾಯಕತ್ವದ ಸಾಮರ್ಥ್ಯ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಯಾಕೆ ಪಾದಯಾತ್ರೆ ಇಲ್ವಾ? ಯಾಕೆ? ಯಾರ ನಾಯಕತ್ವದಲ್ಲಿ ಮಾಡಬೇಕು ಅಂತ ತಾನೇ ಇರೋದು ಪಾದಯಾತ್ರೆ. ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡೋಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದರೆ ಎಲ್ಲರ ಮೇಲೂ ಕೇಸ್ ನಡೀತಾ ಇದೆ ಅಲ್ಲ, ಕೆಲವರು ಜನ ಬೇಲ್ ಮೇಲೆ ಇದ್ದಾರಲ್ಲ. ಇದೆಲ್ಲದರ ನಡುವೆ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಮಹತ್ವದ ದಾಖಲೆ ಸಂಗ್ರಹಿಸಿ ತನಿಖೆ ಮುಂದುವರಿಸಿರೋ ಅಧಿಕಾರಿಗಳು ಸಾರ್ವಜನಿಕರಿಂದ ಮತ್ತಷ್ಟು ವಿಡಿಯೋ ಕೇಳಿದ್ದಾರೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.